ಕೇಂದ್ರ ರಾಜ್ಯ ನಡುವೆ ಮತ್ತೆ ಬರ ಪರಿಹಾರ ಫೈಟ್. ರಾಜ್ಯ ಸರ್ಕಾರದ ವಿರುದ್ಧ ಅಮಿತ್ ಶಾ ನಿನ್ನೆ ವಾಗ್ದಾಳಿ ನಡೆಸಿದ್ರು. ಅಮಿತ್ ಶಾ ನಿನ್ನೆ ಚುನಾವಣಾ ರಣಕಹಳೆಯನ್ನು ಬೆಂಗಳೂರು ಗ್ರಾಮಾಂತರದಿಂದ ಶುರು ಮಾಡಿದ್ರು. ಬರ ಪರಿಹಾರ ಮನವಿ ಸಲ್ಲಿಸುವಲ್ಲಿ ರಾಜ್ಯದಿಂದ ವಿಳಂಬವಾಗಿದೆ. 3 ತಿಂಗಳು ವಿಳಂಬ ಮಾಡಿದ್ದಾರೆ. 3 ತಿಂಗಳು ವಿಳಂಬ ಅಂತ ನಿನ್ನೆ ಹೇಳಿದರು. ಈ ಕಾರಣಕ್ಕಾಗಿ ನಿಮಗೆ ರಾಜ್ಯದ ಜನರ ಬಗ್ಗೆ ಕಾಳಜಿ ಇಲ್ಲ ಅನ್ನುವಂಥ ಕುಹಕವನ್ನು ಕೂಡ ರಾಜ್ಯ ಸರ್ಕಾರದ ಮೇಲೆ ಮಾಡಿದರು. ಏನು ಹೇಳಿದರು ನಿನ್ನೆ ಆ ಹೇಳಿಕೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು? ಕೇಳಿಸ್ಕೊಳ್ಳಿ. यहाँ पर जो सरकार बनी है वो सरकार कर्नाटक के हित में, डेवलपमेंट के हित में काम नहीं कर रही। मुख्यमंत्री और उप मुख्यमंत्री हर रोज एक अपनी कुर्सी बचाने में लगा है और दूसरा कुर्सी छीनने में लगा है। किसी को कर्नाटक की जनता का ध्यान नहीं है। कर्नाटक में सूखा है। केंद्र सरकार को प्रस्ताव भेजते भेजते 3 महीना लेट कर दिया और आज सूखे की केंद्र सरकार की सहायता की दरखास्त चुनाव आयोग में पड़ी है। भाई और बहनों, इस पर पॉलिटिक्स करें। ಆಲ್ ರೈಟ್, ನಾನು ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಿಗೆ ಹೋಗ್ತೀನಿ. ಸಿದ್ದರಾಮಯ್ಯ ಇದಕ್ಕೇನು ಹೇಳಿದ್ರು ಅನ್ನೋದಕ್ಕೆ ಆಮೇಲೆ ಬರೋಣ. ಅಮಿತ್ ಶಾ ಅವರ ಹೇಳಿಕೆ ಬರೀ ಕುರ್ಚಿ ಕಿತ್ತಾಟದಲ್ಲೇ ಕಳೆದೋಯ್ತು ನಿಮಗೆ. ಒಂದು ವೀಕ್ಷಕರೇ, ಭಾಳ ಮೊದಲಿಗೆ ಹೇಳ್ಬಿಡ್ತೀನಿ ನಾನು, ಇವ್ರುಗಳಿಗೆ, ಈ ಸರ್ಕಾರಗಳಿಗೆ, ಇವ್ರುಗಳಿಗೆ ಬರ ಪರಿಹಾರ ಎಲ್ರಿಗೂ ಬೇಕು. ಬರ ಪರಿಹಾರ ಇವರೆಲ್ರಿಗೂ ಬೇಕು. ಬರಕ್ಕೆ ಪರಿಹಾರ ಇವ್ರಿಗೆ ಯಾರಿಗೂ ಬೇಡ. ಎಸ್ ಕಾಂಗ್ರೆಸ್, ನಂದನ್ ಕಶ್ಯಪ್ ಅವರು. ನಮಸ್ಕಾರ ಮೇಡಮ್. ಸೊ ನಿನ್ನೆ ಅಮಿತ್ ಶಾ ಅವರು ಬಂದ್ಬಿಟ್ಟು ರಾಜ್ಯದಲ್ಲಿ ಹಸಿ ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾರೆ. ರಾಜ್ಯದಲ್ಲಿ 234 ತಾಲೂಕು ಬರಗಾಲದಿಂದ ತತ್ತರಿಸೋಗಿದೆ. ರಾಜ್ಯಕ್ಕೆ ಬರಬೇಕಾದ 13,500 ಕೋಟಿ ರೂಪಾಯಿ ಪರಿಹಾರವನ್ನು ನಮ್ಮ ಸರ್ಕಾರಕ್ಕೆ ಬರಬೇಕು. ಅದನ್ನು ಮುಖ್ಯಮಂತ್ರಿಗಳು, ಕಂದಾಯ ಮಂತ್ರಿಗಳು ಪ್ರಸ್ತಾಪನೆ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 13ನೇ ತಾರೀಕು ನಮ್ಮ ಸರ್ಕಾರ ಬರ ಅಂತ ಘೋಷಣೆ ಮಾಡಿದೆ. 27ನೇ ತಾರೀಕು ನಮ್ಮ ಸರ್ಕಾರ ಮೆಮೊರಾಂಡಮ್ನ ಸಬ್ಮಿಟ್ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ. ಅಕ್ಟೋಬರ್ 31ನೇ ತಾರೀಕು ಒಳಗಡೆ ನಾವು ಬರ ಅಂತ ಘೋಷಣೆ ಮಾಡೋಕ್ಕೆ ಅವಕಾಶ ಇದ್ರೂ ಕೂಡ ಡ್ರೌಟ್ ಮ್ಯಾನ್ಯೂಲ್ ಇದೆ. ವಿಶೇಷ ಸಂದರ್ಭದಲ್ಲಿ ನಾವು ಬೇಗನೆ ಡ್ರೌಟ್ನ ಡಿಕ್ಲೇರ್ ಮಾಡ್ಬೋದು ಅಂತ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಬೇಗ ಡ್ರೌಟ್ ಡಿಕ್ಲೇರ್ ಮಾಡಿರೋ ರಾಜ್ಯ ಕರ್ನಾಟಕ. ಸೆಂಟ್ರಲ್ ಟೀಮ್ನ ಕಳಿಸಿದ್ದಾರೆ ಅಸೆಸ್ ಮಾಡಿ ಅಂತ. ಸೆಂಟ್ರಲ್ ಟೀಮು ಅಸೆಸ್ ಮಾಡಿಬಿಟ್ಟು ICMT ಟೀಮ್ ಅವರು ನಮ್ಮ ಹೋಮ್ ಮಿನಿಸ್ಟರ್ NDRF ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದೆ. ಹೌದು, ಕರ್ನಾಟಕ ರಾಜ್ಯದಲ್ಲಿ 234 ತಾಲೂಕಲ್ಲಿ ಬರಗಾಲಗ ತತ್ತರಿಸೋಗಿದೆ. ಅವ್ರಿಗೆ ನಾವು ತತ್ತವಾಗಿ ಬೇಗ ಪರಿಹಾರ ಕೊಡಬೇಕು ಅಂತ. ಈ ಪರಿಹಾರವನ್ನು ರಿಪೋರ್ಟನ್ನು ನಮ್ಮ ಗೃಹ ಸಚಿವರ ಟೇಬಲ್ ಮೇಲೆ ನವಂಬರಿಂದ ಕೂತಿದೆ. ಇಲ್ಲಿವರೆಗೂ ಅವರು ಆ ರಿಪೋರ್ಟ್ನ ನೋಡಿಲ್ಲ. ಅದಕ್ಕೆ ಒಂದು ಪ್ರಸ್ತಾಪನೆಯನ್ನು ಮುಂದಕ್ಕೆ ಕಳಿಸಿಲ್ಲ. ಇವರ ಹಸಿ ಸುಳ್ಳು ಬಟ ಬಯಲಾಗಿದೆ. ನಿನ್ನೆ ಕೃಷ್ಣ ಬೈರೇಗೌಡರು ಸುದ್ದಿಗೋಷ್ಠಿ ನಡೆಸಿದ್ರು. ಇವರು ದಾಖಲೆ ಸಮೇತ ಮಹಾತ್ಮ ಗಾಂಧಿ ಸ್ಟ್ಯಾಚು ಮುಂದೆ ವಿಧಾನಸೌಧದಲ್ಲಿ ಮುಕ್ತವಾದ ಚರ್ಚೆ ಮಾಡೋಣ, ಅವರು ತರಲಿ ದಾಖಲೆಗಳನ್ನ, ನಾವು ತರ್ತೀವಿ, ಯಾರು ಸುಳ್ಳು ಹೇಳಿದ್ದಾರೆ ಅಂತ ಇಡೀ ಕರ್ನಾಟಕ ರಾಜ್ಯಕ್ಕೆ ತೋರಿಸೋಣ ಅಂತ ಒಂದು ಪಂಥ ಆಹ್ವಾನ ಕೊಟ್ಟಿದ್ದಾರೆ. MG ಮಹೇಶ್ ಅವರೇ, ಹಾಗಿದ್ರೆ ಸುಳ್ಳು ಹೇಳಿದ್ರ? ಕಾಂಗ್ರೆಸ್ ಅವರು ಹೇಳೋ ಪ್ರಕಾರ ಗೃಹ ಸಚಿವರು ಬಂದು ಇಲ್ಲಿ ಸುಳ್ಳು ಹೇಳಿದ್ರು. ಕನ್ನಡದ ಒಂದು ಗ್ರಾಮೀಣ ಗಾದೆ ಇದೆಯಲ್ಲ, ನೇತಾ ಭಾವಿಸ್ಬಿಡಿ ಜೆಂಡರ್ ಅಂತ, ಕುಣಿಲಾರ್ದೆ ಇದು ಅಂತೇಳಿ ಆಡಳಿತ ಮಾಡಕ್ಕೆ ಬರದೇ ಇರ್ತಕ್ಕಂಥ ಕಾಂಗ್ರೆಸ್. ಅದಕ್ಕೆ ನಾನು ಭಾಳ ಗೌರವದಲ್ಲಿ ಕೂಡ ನಾನು ಅದನ್ನು ಉಲ್ಲೇಖ ಮಾಡಿದ್ದೀನಿ. ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದು ಕರ್ನಾಟಕದಲ್ಲಿ ಹತ್ತತ್ರ 10 ತಿಂಗಳಾಯ್ತು. 10 ತಿಂಗಳು ಕೂಡ ಬ್ಲೇಮ್ ಗೇಮ್ ಬಿಟ್ಟರೆ ಅವರು ಏನೂ ಮಾಡಿಲ್ಲ. ದೇ ಆರ್ ಕೀಪ್ ಆನ್ ಬ್ಲೇಮಿಂಗ್ ದ ಸೆಂಟ್ರಲ್ ಗೌರ್ಮೆಂಟ್. ಅವರ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಮಾಡದೆ ಅವರ ಅಸಮರ್ಥತೆ, ಇನ್ಕಾಂಪಿಟೆನ್ಸ್ ಆನ್ ದೇರ್ ಗವರ್ನೆನ್ಸ್, ಅವರು ಇವತ್ತು ಬ್ಲೇಮ್ ಗೇಮ್ ಮಾಡೋದು ಬಿಟ್ಟರೆ ಬೇರೆ ಏನೂ ಕೆಲಸ ಮಾಡಿಲ್ಲ. ಇಡೀ ಅವಧಿ ಒಳಗಡೆ ಗ್ಯಾರಂಟಿ ಅಂತಂದರು, ಅಕ್ಕಿ ಕೊಟ್ಟಿಲ್ಲ ಅಂತಂದರು, ಪ್ರತಿಯೊಂದಕ್ಕೂ ಬ್ಲೇಮ್ ಮಾಡೋದು ಬಿಡ್ತು. ಅವ್ರದ್ದೇನು ಹೊಣೆಗಾರಿಕೆ ಇಲ್ಲ, ಸರ್ಕಾರದೇನು ಹೊಣೆಗಾರಿಕೆ ಇಲ್ಲ. ಇದು ಹೇಗೆ ಅಂತಂದರೆ ಓಟ್ ತೊಗೊಳಕ್ಕೆ ಅವರು ಅಧಿಕಾರ, ಮಿಕ್ಕಿ ಜವಾಬ್ದಾರಿ ಹೇಳ್ತೀನಿ ಕೇಳಿ. ಏನು ಮಾಡಬೇಕಾಯ್ತು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಸನ್ಮಾನ್ಯ ಯಡಿಯೂರಪ್ಪನವರು ಇದೇ ಥರ ಕರ್ನಾಟಕದಲ್ಲಿ ಬರಾನೂ ಬಂತು, ಪ್ರವಾಹನೂ ಬಂತು, ಎರಡೂ ಬಂತು. ಒಂದು ರಾಜ್ಯ ಸರ್ಕಾರವಾಗಿ ಕ್ಯಾಬಿನೆಟ್ ಇರಲಿಲ್ಲ, ಅವರೊಬ್ಬರೇ ಅಕೇಲ ಒಂದು ತಿಂಗಳು ಒಬ್ಬರೇ ಇಡೀ ಕಾಲಿಗೆ ಚಕ್ರ ಕಟ್ಕೊಂಡಂಗೆ
ಇಡೀ ರಾಜ್ಯದ ಉದ್ದಗಲಕ್ಕೂ ಅಂಥ ಭೀಕರ ಪ್ರವಾಹದ ಮಧ್ಯದಲ್ಲಿ ಅವರೊಬ್ಬರೇ ಪರಿಹಾರ ಕೊಡೋಂಥ ಪ್ರಯತ್ನ ಮಾಡಿದ್ರು. ಏನು NDRFದು ಏನು ಯಾರ್ ಸ್ಟಿಕ್ ಇದೆ, ಎಕರೆಗೆ 8,000 ಕೊಡಬೇಕು ಅಂತ ಅದನ್ನು ಕ್ರಾಸ್ ಮಾಡಿ 25,000 ಕೊಟ್ಟರು. ಮನೆ ಬಿಟ್ಟಂಥವ್ರಿಗೆ 1 ಲಕ್ಷ ಕೊಡೋ ಜಾಗದಲ್ಲಿ 5 ಲಕ್ಷ ಕೊಡೋ ಅಂಥದ್ದು ಮಾಡಿದ್ರು. ಒಂದು ರಾಜ್ಯ ಸರ್ಕಾರ ತನ್ನ ಜನತೆಗೆ, ತನ್ನ ರಾಜ್ಯದ ಜನರ ಹಿತಕ್ಕೋಸ್ಕರ ಧಾವಿಸಿ ಹೋಗಿ ತನ್ನಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಬಳಸ್ಕೊಂಡು ಅದನ್ನು ಪರಿಹಾರ ಮಾಡೋ ಅಂಥ ಪ್ರಯತ್ನವನ್ನು ಮೊದಲು ಮಾಡಬೇಕಾಗಿರೋ ಕರ್ತವ್ಯ ಯಾವುದು? ರಾಜ್ಯ ಸರ್ಕಾರದ್ದು. ಆದರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ಸಿಗರಿಗೆ. ಇವ್ರು ಮಾಡಿದಂಥ ಕೆಲಸ ಏನು? ಇವ್ರ ಹತ್ರ 854 ಕೋಟಿ ರೂಪಾಯಿ SDRF ಫಂಡ್ಗಳು ಎಲ್ಲ DC ಕಚೇರಿಗಳಲ್ಲಿ ಬಿದ್ದಿತ್ತು. 5 ನಯಾ ಪೈಸಾ ಕೊಡಲಿಲ್ಲ. 2,000 ರೂಪಾಯಿ ಘೋಷಣೆ ಮಾಡಿದ್ರು. 8,000 ರೂಪಾಯಿ ಕೊಡಬೇಕು ಅಂತ ಏನು ರೂಲ್ಸ್ ಇದೆ, ಆ ರೂಲ್ಸಲ್ಲಿ 8,000 ಬಿಟ್ಟಿದ್ದ ಕಡೆ 2,000 ಕೊಡೋ ಅಂಥದ್ದು ಅಂತ ಮಾಡಿದ್ರು. ನಾಚಿಕೆ ಆಗಬೇಕು ಸಿದ್ದರಾಮಯ್ಯಂಗೆ. ಒಂದ್ ನಿಮಿಷ ಹೇಳ್ತೀನಿ. ಸನ್ಮಾನ್ಯ ಆದರಣೀಯ ಅಮಿತ್ ಶಾ ಅವರು ಹೇಳಿದಂಥ ಪಾಯಿಂಟ್ ಏನು ಅಂತಂದ್ರೆ, ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಪರಿಹಾರ ಕೊಡಬೇಕಂದ್ರೆ ಒಂದಷ್ಟು ಫಾರ್ಮಾಲಿಟೀಸನ್ನು ಫಾಲೋ ಮಾಡಬೇಕು. ಮೊದಲನೇದು ಇವ್ರೇನು ಮಾಡಿದ್ರು? ಬಕಪಕ್ಷಿಗಳು, ಸುಲಿಗೆ ಮಾಡೋರು, ಲೂಟಿ ಮಾಡೋರು, ಭ್ರಷ್ಟಾಚಾರಿಗಳು, ಸರ್ಕಾರನ ಇರೋದೇ ಲೂಟಿ ಮಾಡಕ್ಕೋಸ್ಕರ ಅಂತ ಅವ್ರು ಅನ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನವರು. ಅದಕ್ಕೆ ನಿಮ್ದು ಸರ್ಕಾರ ಒಂದ್ ನಿಮಿಷ ಇರ್ರಿ, ಮಧ್ಯ ಮಾತಾಡಿಲ್ಲ, ಸ್ವಲ್ಪ ಇರ್ರಿ, ಸ್ವಲ್ಪ ಸಜ್ಜನಿಕೆ ಕಲಿರೆ. ಇಲ್ಲಿ ಕೇಳಿ, ಪ್ರಶ್ನೆ ಇರೋಂಥದ್ದು ಜಯಪ್ರಕಾಶ್ ಹೆಗಡೆ ಅವರೇ ಎಂತ ಮಾಡಿದ್ದು ಅಂತಂದ್ರೆ, ಒಂದು ಜಾಯಿಂಟ್ ಅಕೌಂಟನ್ನು ಮಾಡಬೇಕು ಅಂತ ಮಾಡಿದ್ರು, ಕಾಮನ್ ಅಕೌಂಟ್. ಏನಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಇವರೊಂದಿಷ್ಟು ದುಡ್ಡು ಬೇಕು ಅಂತ ಕೇಳಿದ್ರು, ಕೊಡಬೇಕು ಅಂತ. ಇವರು ತಪ್ಪು ಫಿಗರ್ ಹೇಳಿದ್ರು, 13,000 ಅಂತ ನಮ್ಮ ಸ್ನೇಹಿತರು 17,000 ಕೋಟಿ ರೂಪಾಯಿನ ಕೇಳಿದ್ರು. 17,000 ರೂಪಾಯಿ ದುಡ್ಡು ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ತಂಡ ಕಳಿಸಿದ್ದೀವಿ, ನಾವೆಲ್ಲ ಪರಾಮರ್ಶೆ ಮಾಡ್ತೀವಿ, ಇದನ್ನ ಜಂಟಿ ನಿಗಾ ಅಂತಂತಂದ್ರೆ ದ ಮಾನಿಟರ್ ಬಿಟ್ವೀನ್ ದ ಸೆಂಟ್ರಲ್ ಯೂನಿಯನ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್. ಇವರು ಇಬ್ಬರ ಸಮ್ಮುಖದಲ್ಲಿ ಮಾನಿಟರ್ ಮಾಡ್ಲಿಕ್ಕೆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ ಅಂತಂದ್ರೆ ಹಣ ಕಳಿಸಕ್ಕೆ. ಈ ನಿಮಿಷ ತನಕ ಕಳಿಸಿಲ್ಲ. ಈಗ ಆ ತರ ಚೇಂಜ್ ಆಗುತ್ತೆ. NDRF ಕೂಡ ಹಿಂದೆ ಕೂಡ ಆಗಿದೆಯಲ್ಲ, ಒಳ್ಳೆ ಪ್ರಶ್ನೆ, NDRF ಹಿಂದೆ ಕೂಡ ಇತ್ತಲ್ಲ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರ ಕಾಂಗ್ರೆಸ್ಸಿನ ಇವರ ಹೇಗಿದೆ ಅಂತಂತಂದ್ರೆ, ಕೇಂದ್ರ ಸರ್ಕಾರ ಕೊಟ್ಟಂತ ಹಣವನ್ನ ಲೂಟಿ ಮಾಡಿ, ಯಾಕಂದ್ರೆ ಖಜಾನೆ ಒಳಗಡೆ ದುಡ್ಡಿಲ್ಲ, SC/ST ಫಂಡ್ ಅಂತ ತಗೊಂಡ್ಬಿಟ್ಟು ಓಟ್ಗೋಸ್ಕರ ಮುಸಲ್ಮಾನರು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ಇರಬೇಕು. ಕಾಂಗ್ರೆಸ್ಸಿಗರಿಗೆ ನಾಚಿಕೆ ಆಗಬೇಕು. ಬಡವರ ಹಣವನ್ನ ಸುಲಿಗೆ ಲೂಟಿ ಮಾಡಕ್ಕೆ ಜಾಯಿಂಟ್ ಅಕೌಂಟ್ ಹಾಕಿದ್ದಾರೆ. ಜಾಯಿಂಟ್ ಅಕೌಂಟ್ ಇವರು ಪ್ರಾಮಾಣಿಕರು, ಸತ್ಯನಿಷ್ಠರು, ಅಕೌಂಟ್ ಮಾಡ್ತಿದ್ರು. ವಾಟ್ಸ್ಆಪ್ ಯೂನಿವರ್ಸಿಟಿ